ಹೈಲೈಟ್ಸ್ ಎಪಿಸೋಡ್ 61 ದಿನಾಂಕ ಡಿಸೆಂಬರ್ 8. ಮಾಳವಿಕಾ ಅವರಿಗೆ ಯಾಕೋ ನಿರಂಜನ್ ನೆನ್ಪು. ಎಲ್ಲಾ ಬಟ್ಟೆಗಳಿಗೋಸ್ಕರ ಕಾಯ್ತಿದ್ರೆ ಹೊರ ಬಂದಿದ್ದು ಇನ್ಸ್ಟ್ರಕ್ಷನ್ ಫೈಲು. ಹಿಂದಿನ 2 ದಿನಗಳಲ್ಲಿ ತಮಗೆ ಕೊಟ್ಟಿದ್ದ ಟಾರ್ಗೆಟ್ ಅನ್ನ ಪೂರೈಸದೆ ಇದ್ದಿದ್ರಿಂದ ತಂಡಗಳಿಗೆ ಬಟ್ಟೆ ಸಿಗೋದೇ ಕಷ್ಟ ಆಯ್ತು. ಬಟ್ಟೆಗಳನ್ನ ಪಡಿಬೇಕಿದ್ರೆ ಸ್ಪೆಷಲ್ ಆಕ್ಟಿವಿಟೀಸ್ ಪೂರೈಸಬೇಕಿತ್ತು ತಂಡಗಳು. ಮೊದಲನೇ ಚಟುವಟಿಕೆಯಾಗಿ 2 ಲಾಂಡ್ರಿ ಸ್ಟೇಷನ್ಗಳು ಆಕರ್ಷಕ ಜಾಹೀರಾತುಗಳನ್ನು ರಚಿಸಿ ಗ್ರಾಹಕರನ್ನು ಸೆಳೆಯುವ ಕೆಲಸ. ಸಂಜನಾ ಯಾವುದೇ ತಂಡಕ್ಕೆ ಸೇರಿರದ ಕಾರಣ 2 ತಂಡಗಳ ಜಾಹೀರಾತುಗಳಲ್ಲಿ ನಟಿಸಬಹುದಾಗಿತ್ತು ಮತ್ತು ಕೀರ್ತಿ ಕ್ಯಾಪ್ಟನ್ ಆಗಿ ಸಲಹೆ ನೀಡಬಹುದಿತ್ತು. ಆಡ್ ಪ್ಲಾನಿಂಗ್ ನಡೀತಾ ಇದೆ, ಜೋರಾಗಿ ಪ್ರಾಕ್ಟೀಸ್ ನಡೀತಿದೆ. ಮ್ಯಾಡ್ ಆಡ್ ಶುರುವಾಗಿದೆ. ಮೊದಲು ರೇಖಾ ಸ್ಟೇಷನ್, ನೆಕ್ಸ್ಟ್ ಮೋಹನ್ ಸ್ಟೇಷನ್ ಸರದಿ. 2 ತಂಡಗಳಿಗೆ ಬಟ್ಟೆಗಳು ಬಂದವು. ಚಟುವಟಿಕೆಯ 2ನೇ ಹಂತದಲ್ಲಿ 2 ತಂಡಗಳು ತಮ್ಮ ಪರ್ಸನಲ್ ಬಟ್ಟೆಗಳು, ಮೇಕಪ್ ಐಟಂಗಳು ಇತ್ಯಾದಿಯನ್ನು ಕೊಟ್ಟು ಅದರ ಬದಲಿಗೆ ಅದೇ ತೂಕದ ಬಟ್ಟೆಗಳನ್ನು ಪಡಿಬಹುದಿತ್ತು. 2 ತಂಡಗಳು ತಮ್ಮ ಬಟ್ಟೆಗಳು ಹಾಗೂ ಮತ್ತಿತರ ವಸ್ತುಗಳನ್ನು ಕೊಟ್ಟು ತೂಕ ಹಾಕಿಸಿದ್ರು. ರೇಖಾ ತಂಡ ಕೊಟ್ಟಿದ್ದು 24.2 ಕೆಜಿ, ಮೋಹನ್ ತಂಡ ಕೊಟ್ಟಿದ್ದು 17.93 ಕೆಜಿ. 3ನೇ ಚಟುವಟಿಕೆ ಅನುಸಾರ 2 ತಂಡಗಳು ಇಬ್ಬಿಬ್ಬರು ಸದಸ್ಯರು ಆಕ್ಟಿವಿಟಿ ಏರಿಯಾಗೆ ಹೋಗಿ ಬಟ್ಟೆ ಒಗೆಯೋ ಸಾಮಗ್ರಿಗಳನ್ನ ಹುಡುಕಿ ಪಡಿಬೇಕಿತ್ತು. ರೇಖಾ ತಂಡದಿಂದ ರೇಖಾ ಕಾರುಣ್ಯ ಹೋದ್ರು, ಮೋಹನ್ ತಂಡದಿಂದ ಭುವನ್ ಮತ್ತು ಸುಕೃತ ಹೋದ್ರು. ಸಂಜನಾ ಎದ್ದೇಳು ಮಂಜುನಾಥ ಹಾಕಿಸ್ಕೊಂಡು ಬಿಗ್ ಬಾಸ್ ಇಂದ ಪನಿಷ್ಮೆಂಟ್ ತಗೊಂಡ್ರು. ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾರಿ ಬಿಗ್ ಬಾಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಹಗಲು ಹೊತ್ತಲ್ಲಿ ನಿದ್ದೆ ಮಾಡಲ್ಲ ಅಂತ ಹೇಳಿ ಹೊರಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಧುಮುಕಬೇಕಾಗಿತ್ತು. ಒಟ್ಟು 20 ಸಲ ಹೀಗೆ ಮಾಡ್ಬೇಕಿತ್ತು. ಬಟ್ಟೆ ಒಗೆಯೋ ಟಾಸ್ಕ್ ಶುರುವಾಗಿದ್ದು ರಾತ್ರಿ. ಕೀರ್ತಿ ಅವರು ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅಂತ ಮಸ್ತಾನ್ ರಂಪ. ಇವತ್ತಿನ ಬಟ್ಟೆಗಳ ಕ್ಲೀನಿಂಗು ನಾಳೆಗೂ ಕಂಟಿನ್ಯೂ ಆಗುತ್ತೆ. ವಾರದ ಕೊನೆ ಹತ್ತಿರ ಬರ್ತಿದ್ದ ಹಾಗೆ ಎಲ್ಲರ ಮನಸ್ಸಲ್ಲೂ ಒಡವಡವ. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.